ಎಲ್ಲ ವಿದ್ಯಾರ್ಥಿಗಳಿಗೂ ಡಿಜಿಟಲ್ ತರಗತಿಗಳಿಗೆ ಸ್ವಾಗತ. ನಾನು ಪ್ರದೀಪ್ ಜಾಲಿಕಟ್ಟಿ. ನಾವು ಭಾಗ 1ರಲ್ಲಿ ಭೂಮಿಯ ಉಗಮ ಹಾಗೂ ಜೀವದ ಉಗಮ ಮತ್ತು ವಿಕಾಸಗಳ ಕುರಿತು ತಿಳಿದುಕೊಂಡಿದ್ದೇವೆ. ಇನ್ನು ಭಾಗ 2ರಲ್ಲಿ ಮಾನವನ ಉಗಮ ಮತ್ತು ವಿಕಸನದ ಕುರಿತು ಅಧ್ಯಯನ ಮಾಡೋಣ. ಮಾನವ ವಿಕಸನದ ಅಧ್ಯಯನವು ಒಂದು ಜಟಿಲ ವಿಷಯವಾಗಿದೆ. ಇದು ಮಾನವಶಾಸ್ತ್ರ, ಪುರಾತತ್ವಶಾಸ್ತ್ರ, ಭಾಷಾಶಾಸ್ತ್ರ, ಭ್ರೂಣಶಾಸ್ತ್ರ ಮತ್ತು ತಳಿ ವಿಜ್ಞಾನಶಾಸ್ತ್ರಗಳನ್ನು ಒಳಗೊಂಡಿದೆ. ಮಾನವ ಪಳೆಯುಳಿಕೆಗಳ ಶೋಧಗಳು, ಶಿಲಾಯುಧಗಳು ಮತ್ತು ಗುಹಾಚಿತ್ರಗಳು ಈ ಅಧ್ಯಯನಕ್ಕೆ ಪುರಾವೆಗಳಾಗುತ್ತವೆ. ದೊರಕಿರುವ ಬಹುತೇಕ ಪಳೆಯುಳಿಕೆಗಳು ಅಳಿದು ಹೋದ ಮಾನವ ಪ್ರಭೇದಗಳದ್ದಾಗಿವೆ. ಇಂದಿನ ಮಾನವ ಪ್ರಭೇದದ ವಿಕಸನವನ್ನು ಅರಿಯಲು ಅವು ಕೊಂಡಿಗಳಂತೆ ಕೆಲಸ ಮಾಡುತ್ತವೆ. ಸಾಮಾನ್ಯವಾಗಿ ಪಳೆಯುಳಿಕೆಗಳ ಶೋಧವು ಆಕಸ್ಮಿಕವಾಗಿ ನಡೆದವುಗಳಾಗಿವೆ ಮತ್ತು ಅವುಗಳನ್ನು ಆಕರಿಸುವ ಪ್ರಕ್ರಿಯೆಯು ಬಹು ಕ್ಲಿಷ್ಟವಾದ ಹಾಗೂ ಶ್ರಮದಾಯಕವಾದ ಕೆಲಸವಾಗಿದೆ. ಇಂತಹ ಪಳೆಯುಳಿಕೆಗಳ ದಿನಾಂಕವನ್ನು ನಿರ್ಧರಿಸಲು ನೇರವಾಗಿ ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸುವುದು ಒಂದು ವಿಧಾನವಾಗಿದ್ದರೆ, ಮತ್ತೊಂದು ವಿಧಾನವು ಪಳೆಯುಳಿಕೆಗಳ ಮೇಲಿನ ಗೋಡೆ ಮಣ್ಣನ್ನು ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸುವುದು. ದಿನ ಕಳೆದಂತೆ ಆಗುತ್ತಿರುವ ವಿಜ್ಞಾನದ ಅಭಿವೃದ್ಧಿ ಹಾಗೂ ದೊರೆಯುವ ಹೊಸ ಮಾಹಿತಿಗಳಿಂದ ಅನೇಕ ಕಗ್ಗಂಟಿನ ಸಮಸ್ಯೆಗಳು ಬಗೆಹರಿಯುತ್ತಿವೆ. ಡಾರ್ವಿನ್ ರಚಿಸಿರುವ ದಿ ಒರಿಜಿನ್ ಆಫ್ ದಿ ಸ್ಪೀಷಸ್ ಕೃತಿಯಲ್ಲಿ ನೈಸರ್ಗಿಕ ಆಯ್ಕೆ ಸಿದ್ಧಾಂತವು ಮಾನವ ವಿಕಸನದ ಕಥೆಯನ್ನು ಅರಿಯಲು ಸಹಾಯ ಮಾಡಿದೆ. ಅಂತೆಯೇ ಅವರ ಸಬಲರು ಬದುಕಿ ಉಳಿಯುವ ಸಿದ್ಧಾಂತವು ಅನೇಕ ಜೀವ ಪ್ರಭೇದಗಳ ವಿಕಾಸ ಮತ್ತು ಅಳಿಯುವಿಕೆಯನ್ನು ತಿಳಿಯಲು ಸಹಾಯಕವಾಗಿದೆ. ಮಾನವನ ವಿಕಸನವನ್ನು ತಿಳಿಯಲು ಬಹುದೊಡ್ಡ ತೊಂದರೆಯೆಂದರೆ ಅದನ್ನು ಅರಿಯಲು ಬೇಕಾಗಿರುವ ಆಧಾರಗಳು ಬಹು ಪ್ರಾಚೀನ ಕಾಲದ್ದಾಗಿದ್ದು ಸಾವಿರಾರು ವರ್ಷಗಳಷ್ಟು ಪುರಾತನವಾಗಿದೆ. ಪ್ರಸ್ತುತ ಕಾಣುತ್ತಿರುವ ಚಿತ್ರಗಳನ್ನು ನೋಡಿ. ಈ ಚಿತ್ರದಲ್ಲಿ ವಿಭಿನ್ನ ವಾನರಗಳು ಮತ್ತು ಮಾನವನ ಅಸ್ಥಿಪಂಜರಗಳನ್ನು ಕಾಣಬಹುದು. ಅಂತೆಯೇ ಅವುಗಳ ನಡುವೆ ಇರುವ ಸಾಮ್ಯತೆಗಳನ್ನು ಗಮನಿಸಬಹುದು. ಈ ಸಾಮ್ಯತೆಗಳು ಮಾನವ ಮತ್ತು ವಾನರಗಳು ಒಂದೇ ಮೂಲದಿಂದ ಉಗಮಗೊಂಡಿರುವುದಕ್ಕೆ ಪುರಾವೆಗಳಾಗುತ್ತವೆ. ಈ ಮೇಲಿನ ಮತ್ತಷ್ಟು ಚಿತ್ರಗಳನ್ನು ನೋಡಿ. ಈ ಚಿತ್ರದಲ್ಲಿ ಗೊರಿಲ್ಲಾ ಹಾಗೂ ವಿವಿಧ ಕಾಲಗಳ ಮಾನವನ ಪ್ರಭೇದಗಳ ತಲೆಬುರುಡೆಗಳನ್ನು ಕಾಣಬಹುದು. ತಲೆಬುರುಡೆಗಳು, ಒಸಡು ಹಲ್ಲುಗಳು ಮತ್ತು ಹಣೆಗಳ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ಗಮನಿಸಬಹುದು. ಸಾಮ್ಯತೆಗಳು ಗೊರಿಲ್ಲಾ ಮತ್ತು ಮಾನವರು ಒಂದೇ ಮೂಲದಿಂದ ಉದಯಿಸಿದ ಕುರುಹುಗಳಾಗಿವೆ. ಮಾನವ ಪ್ರಭೇದಗಳ ತಲೆಬುರುಡೆಗಳ ನಡುವಿರುವ ವ್ಯತ್ಯಾಸಗಳು ಕಾಲಾನುಕ್ರಮದ ವಿಕಸನದ ಕುರುಹುಗಳಾಗಿವೆ. ಈ ಕೋಷ್ಟಕವನ್ನು ನೋಡಿ. ಇದರಲ್ಲಿ ಇಂದಿನ ಮಾನವರು, ಚಿಂಪಾಂಜಿಗಳು ಮತ್ತು ಬೊನೊಬೊಗಳು, ಗೊರಿಲ್ಲಾಗಳು, ಒರಾಂಗುಟಾನ್ಗಳು ಹಾಗೂ ಗಿಬ್ಬನ್ಗಳ ಪೂರ್ವಜ ಪ್ರಭೇದಗಳು ಹೋಮಿನಿಡೇ ಎಂಬ ಮೇಲುಕುಟುಂಬಕ್ಕೆ ಸೇರಿದವು. ಈ ಮೇಲುಕುಟುಂಬದ ಪ್ರಭೇದಗಳನ್ನು ಹೋಮಿನಾಯ್ಡ್ ಗಳೆಂದು ಕರೆಯಲಾಗುತ್ತದೆ. ಇವುಗಳನ್ನು ಪ್ರೈಮೇಟ್ ಗಳೆಂದು ವರ್ಗೀಕರಿಸಲಾಗಿದೆ. ಸುಮಾರು 36 ಮಿಲಿಯನ್ ವರ್ಷಗಳ ಹಿಂದೆ ಇವು ಸಸ್ತನಿಗಳಿಂದ ಟಿಸುಲೊಡೆದವು. ಪ್ರಸಕ್ತ ಪ್ರಭೇದಗಳನ್ನು ವಂಶವೃಕ್ಷದ ಬಾಕ್ಸಿನಲ್ಲಿ ಅನುಕ್ರಮವಾಗಿ ಸಂಬಂಧಪಟ್ಟ ಕುಲದ ಅಡಿಯಲ್ಲಿ ತೋರಿಸಲಾಗಿದೆ. ಹೋಮಿನಿಡೇ ಮೇಲುಕುಟುಂಬವು ಹೋಮಿನಿಡೇ ಹಾಗೂ ಹೈಲೋಬಟಿಡೇ ಕುಟುಂಬಗಳಾಗಿ ವಿಭಜನೆಗೊಂಡವು. ಈ ಕುಟುಂಬಗಳ ಜೀವಜಾತಿಗಳನ್ನು ಹೋಮಿನಿಡ್ಗಳು ಮತ್ತು ಹೈಲೋಬಟಿಡ್ಗಳೆಂದು ಕರೆಯಲಾಗಿದೆ. ಹೋಮಿನಿಡ್ಗಳಾದ ಮಾನವರು, ಚಿಂಪಾಂಜಿ ಮತ್ತು ಬೊನೊಬೊ, ಗೊರಿಲ್ಲಾಗಳು ಹಾಗೂ ಒರಾಂಗುಟಾನ್ಗಳು ಹೈಲೋಬಟಿಡ್ಗಳಾದ ಗಿಬ್ಬನ್ಗಳಿಂದ ಕವಲೊಡೆದವು. ಇನ್ನು ಹೋಮಿನಿಡೇ ಕುಟುಂಬವು ಹೋಮಿನಿನೇ ಮತ್ತು ಪಾಂಜಿನೇ ಎಂಬ ಒಳಕುಟುಂಬಗಳಾಗಿ ವಿಭಜನೆಗೊಂಡವು. ಅನುಕ್ರಮವಾಗಿ ಈ ಒಳಕುಟುಂಬಗಳ ಪ್ರಭೇದಗಳು ಹೋಮಿನಿನ್ಗಳು ಹಾಗೂ ಪಾಂಜಿನ್ಗಳು ಎಂದು ಕರೆಯಲ್ಪಟ್ಟವು. ಹೋಮಿನಿನೇಗಳಾದ ಮಾನವರು, ಚಿಂಪಾಂಜಿ ಮತ್ತು ಬೊನೊಬೊ ಹಾಗೂ ಗೊರಿಲ್ಲಾಗಳು ಪಾಂಜಿನೇಗಳಾದ ಒರಾಂಗುಟಾನ್ಗಳಿಂದ ಕವಲೊಡೆದವು. ಹೋಮಿನಿನೇ ಒಳಕುಟುಂಬವು ಹೋಮಿನಿನಿ ಹಾಗೂ ಗೊರಿಲ್ಲಿನಿ ಪಂಗಡಗಳಾಗಿ ವಿಭಜನೆಗೊಂಡವು. ಹೋಮಿನಿನಿಗಳಾದ ಮಾನವರು ಹಾಗೂ ಚಿಂಪಾಂಜಿ ಮತ್ತು ಬೊನೊಬೊಗಳು ಗೊರಿಲ್ಲಿನಿಗಳಾದ ಗೊರಿಲ್ಲಾಗಳಿಂದ ಕವಲೊಡೆದವು. ಹೋಮಿನಿನಿ ಪಂಗಡವು ಹೋಮೋ ಹಾಗೂ ಪಾನ್ ಕುಲಗಳಾಗಿ ವಿಭಜನೆಗೊಂಡವು. ಅಂದರೆ ಹೋಮೋ ಕುಲದ ಮಾನವ ಪ್ರಭೇದವು ಪಾನ್ ಕುಲದ ಚಿಂಪಾಂಜಿಗಳು ಮತ್ತು ಬೊನೊಬೊಗಳಿಂದ ಕವಲೊಡೆದವು. ಹೀಗಾಗಿ ಚಿಂಪಾಂಜಿ ಮತ್ತು ಬೊನೊಬೊಗಳು ಮಾನವರ ಅತಿ ಹತ್ತಿರದ ಸಂಬಂಧಿಗಳಾಗಿವೆ. ಹೋಮಿನಿಡೇ ಮೇಲುಕುಟುಂಬದಿಂದ ಹೋಮೋ ಕುಲದವರೆಗೆ ವಿಕಸನವು ನಡೆಯಲು ಸುಮಾರು 30 ಮಿಲಿಯನ್ ವರ್ಷಗಳೇ ಬೇಕಾದವು.
ಹೋಮೋ ಕುಲದ ಉದಯವು ಮಾನವರಂಥ ಜೀವಿಗಳನ್ನು ಭೂಮಿಯ ಮೇಲೆ ಸುಮಾರು 5.6 ಮಿಲಿಯನ್ ವರ್ಷಗಳ ಪೂರ್ವದಲ್ಲಿಯೇ ಸೃಷ್ಟಿಸಿದವು. ಇದು ಭಾಗ 2ರ ವಿವರಣೆಯಾಗಿದೆ. ನಾವು ಭಾಗ 2ರಲ್ಲಿ ಮಾನವನ ಉಗಮ ಮತ್ತು ವಿಕಸನದ ಸಂಪೂರ್ಣ ಮಾಹಿತಿಯನ್ನು ಕುರಿತು ತಿಳಿದುಕೊಂಡಿದ್ದೇವೆ. ಇನ್ನು ಭಾಗ 3ರಲ್ಲಿ ಮಾನವನ ವಿಕಸನಕ್ಕೆ ಸಹಾಯಕವಾದ ಪ್ರಮುಖ ಅಂಶಗಳನ್ನು ಕುರಿತು ತಿಳಿಯೋಣ. ಈಗ ಭಾಗ 2ರ ಮೇಲಿನ 2 ಚಟುವಟಿಕೆಗಳು. ಚಟುವಟಿಕೆ 1, ಮಾನವನ ಹತ್ತಿರದ ಪ್ರಾಣಿ ಪ್ರಭೇದಗಳನ್ನು ಗುರುತಿಸಿ ಮಾನವ ಹಾಗೂ ಅವುಗಳಿಗಿರುವ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ಸ್ನೇಹಿತರೊಂದಿಗೆ ಚರ್ಚಿಸಿರಿ. ಚಟುವಟಿಕೆ 2, ಹೋಮಿನಿಡೆ ಮೇಲು ಕುಟುಂಬದಿಂದ ಹೋಮೋ ಕುಲದವರೆಗಿನ ವಿವಿಧ ಕವಲುಗಳನ್ನು ಹೆಸರಿಸಿ ಅವುಗಳ ಬಗ್ಗೆ ವಿವರಣೆಯನ್ನು ನೀಡಿ. ಎಲ್ಲರಿಗೂ ಧನ್ಯವಾದಗಳು.